ಈ 9 ಪಾಯಿಂಟ್ಸ್ ಓದ್ಕೊಳ್ಳಿ ಸಾಕು. ಭಾರತ ಸಂವಿಧಾನದ ಪ್ರಿಯಂಬಲ್ ಮೇಲೆ ಏನೇ ಪ್ರಶ್ನೆ ಬಂದರೂ ಆನ್ಸರ್ ಮಾಡ್ತೀರಾ. ಪೀಠಿಕೆಯ ಪರಿಕಲ್ಪನೆ ಯಾವ ದೇಶದಿಂದ ಪಡೆಯಲಾಗಿದೆ? ಅಮೆರಿಕ. ಪೀಠಿಕೆ ಯಾವುದನ್ನು ಆಧರಿಸಿದೆ? 1946 ಅಲ್ಲಿ ನೆಹರು ಅವರು ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯ ಅಂದರೆ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್. ಪೀಠಿಕೆಯನ್ನ ಇಲ್ಲಿವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಓನ್ಲಿ ಒನ್ಸ್. ಅದು 1976 ಅಲ್ಲಿ ಥ್ರೂ 42nd ಅಮೆಂಡ್ಮೆಂಟ್. 42nd ಅಮೆಂಡ್ಮೆಂಟ್ ಮುಖಾಂತರ ಪೀಠಿಕೆಗೆ ಸೇರಿಸಲಾದಂತಹ 3 ಹೊಸ ಪದಗಳು ಯಾವ್ಯಾವು? ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪೀಠಿಕೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ತೀರ್ಪು ನೀಡಿದೆ? ಕೇಶವಾನಂದ ಭಾರತಿ ಕೇಸ್ 1973. ಪೀಠಿಕೆಯಲ್ಲಿ ಉಲ್ಲೇಖಿಸಲಾದ ನ್ಯಾಯದ 3 ಸ್ವರೂಪಗಳು ಯಾವ್ಯಾವು? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ಆದರ್ಶಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಫ್ರೆಂಚ್ ರೆವಲ್ಯೂಷನ್. ಪೀಠಿಕೆಯನ್ನ ಸಂವಿಧಾನದ ಆತ್ಮ ಮತ್ತು ಕೀಲಿ ಎಂದು ಕರೆದವರು ಯಾರು? ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್. ನಾವು ಭಾರತದ ಜನರು ಎಂಬ ಪದಗಳು ಏನನ್ನು ಸೂಚಿಸುತ್ತವೆ? ಸಂವಿಧಾನದ ಸಾರ್ವಭೌಮತ್ವ ಭಾರತದ ಜನರಲ್ಲಿ ನೆಲೆಸಿದೆ ಎಂದು ಸೂಚಿಸುತ್ತೆ. ಫಾಲೋ ಫಾರ್ ಮೋರ್.